ಪಾಕಿಸ್ತಾನ ಹಾಗೂ ಭಾರತದ ಯುದ್ಧದ ನಂತರ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಬಹುತೇಕ ಹಳಸು ಹೋಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ಯಾಕೆ ಅಂತಂದರೆ ಅಮೆರಿಕ ತೆಗೆದುಕೊಳ್ತಿರುವಂತಹ ಒಂದೊಂದು ನಿಲುವು ಕೂಡ ಅದು ಭಾರತಕ್ಕೆ ಎಗೇನ್ಸ್ಟ್ ಆಗಿದೆ, ಪಾಕಿಸ್ತಾನಕ್ಕೆ ವರದಾನ ಆಗ್ತಿದೆ ಅಂತ ಹೇಳ್ಬೋದು. ಪಾಕಿಸ್ತಾನಕ್ಕೆ ಫೇವರಿಸಮ್ ಮಾಡ್ತಾ ಇದೆ ಅಮೆರಿಕ ಅನ್ನೋದು ನೋ ಡೌಟ್ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಭಾರತ ಪಾಕಿಸ್ತಾನ ಹಾಗೂ ಭಾರತದ ಯುದ್ಧದ ನಡುವೆ ಅಂದರೆ ಸೀಸ್ ಫೈರ್ ಏನಾಯ್ತಲ್ಲ, ಅದಕ್ಕೆ ಅಮೆರಿಕನೇ ಕಾರಣ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪೇ ಕಾರಣ ಅನ್ನುವಂತಹ ಒಂದು ನಿಲುವನ್ನು ಅಥವಾ ಅವರ ಒಂದು ಆ ಮಾತನ್ನು ಭಾರತ ಒಪ್ಕೊಳ್ತಾ ಇಲ್ಲ, ಭಾರತ ಗಂಟಾಘೋಷವಾಗಿ ಅದನ್ನು ವಿರೋಧ ಮಾಡ್ತಾ ಇದೆ, ಚಾನ್ಸೇ ಇಲ್ಲ ಅಂತ ಈ ಒಂದು ಕಾರಣಕ್ಕೆ ಅಮೆರಿಕ ನಾನಾ ಅಸ್ತ್ರಗಳನ್ನು ಭಾರತದ ವಿರುದ್ಧ ಪ್ರಯೋಗ ಮಾಡ್ತಾ ಇದೆ, ತಾನು ಒಂದು ಮಹಾನ್ ದೇಶ ಅಂತ ಅನಿಸ್ಕೊಳ್ಳೋದಕ್ಕೆ. ಆದರೆ ಭಾರತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲೇ ಹೇಗಾದರೂ ಮಾಡಿ ನಾವು ಈಗ ಈ ಒಂದು ನಮ್ಮ ಒಂದು ನಿಲುವನ್ನು ಭಾರತದ ಕೈಲಿ ಒಪ್ಪಿಸಲೇಬೇಕು ಅನ್ನೋದಕ್ಕೆ ಫಸ್ಟು ಅವರು ಉಪಯೋಗಿಸಿದಂತಹ ಒಂದು ಚಾಟಿ ಏನು ಅಂತಂದರೆ ಭಾರತದ ವಿರುದ್ಧ ಸುಂಕ ಸಮರ. ಮೊದಲಿಗೆ 25% ಟ್ಯಾಕ್ಸು, ಅದಾದ ಮೇಲೆ ಪೆನಾಲ್ಟಿ 25%, ಒಟ್ಟಾರೆಯಾಗಿ ಈಗ 50% ಒಂದು ಟ್ಯಾಕ್ಸನ್ನು ಭಾರತದ ಮೇಲೆ ಹೇರಿದೆ. ಆದರೆ ಇದಕ್ಕೆ ಭಾರತ ಎಗೇನ್ಸ್ಟ್ ಆಗಿ ಅಮೆರಿಕದ ವಿರುದ್ಧ ಏನನ್ನೂ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ, ಯಾವುದೇ ರೀತಿಯಾದಂತಹ ಪ್ರತಿಸುಂಕವನ್ನು ಕೂಡ ವಿಧಿಸಲಿಲ್ಲ ಭಾರತ. ಬದಲಾಗಿ ರಷ್ಯಾ, ಭಾರತ, ಚೀನಾ ಸೇರಿ ಒಂದು ಒಕ್ಕೂಟವನ್ನು ರಚನೆ ಮಾಡೋದಕ್ಕೆ ಇನ್ನೊಂದಷ್ಟು ಬಲವನ್ನು ಒಟ್ಟಾರೆಯಾಗಿ ಒಂದು ಬಲ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಇದರಿಂದ ಅಮೆರಿಕಾಗೆ ಸಿಕ್ಕಾಪಟ್ಟೆ ಒಂದು ಬರ್ನ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಈಗ ಅಮೆರಿಕ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಛೂ ಬಿಡ್ತಾ ಇದೆ. ಪಾಕಿಸ್ತಾನದ ಒಂದು ನೆಲೆಯಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಇರ್ಬೋದು, ದೂತಾವಾಸ ಕಚೇರಿ ಅಂತ ಕರಿತೀವಿ, ಅಂದರೆ ರಾಜತಾಂತ್ರಿಕರು, ನಮ್ಮ ಒಂದು ರಾಜತಾಂತ್ರಿಕರಿಗೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಮಾನಸಿಕ ಟಾರ್ಚರನ್ನು ಕೊಡಲಾಗ್ತಿದೆ. ಯಾವ ರೀತಿ ಹಾಗಾದರೆ ಅಂತ ನಾವು ನೋಡೋದಾದರೆ, ದಿನಪತ್ರಿಕೆ ಕೊಡ್ತಾ ಇಲ್ಲ, ದಿನಪತ್ರಿಕೆ ಕೊಡಬಾರ್ದು, ವಿತರಣೆ ಮಾಡಬಾರ್ದು, ನೀರು ವಿತರಣೆ ಮಾಡಬಾರ್ದು, ಕುಡಿಯೋ ನೀರು ಸರಬರಾಜು ಆಗಬಾರ್ದು, ಜೊತೆಗೆ ಗ್ಯಾಸನ್ನು ಸರಬರಾಜು ಮಾಡಬಾರ್ದು, ಈ ಒಂದಷ್ಟು ಆದೇಶಗಳನ್ನು ಪಾಕಿಸ್ತಾನ ಸರ್ಕಾರ ಈಗ ಘೋಷಣೆ ಮಾಡಿರುವಂಥದ್ದು. ಇದರಿಂದ ಇದೀಗ ಭಾರತದ ಒಂದು ರಾಜತಾಂತ್ರಿಕರ ಮೇಲೆ ವಾರನ್ನು ಮಾಡೋದಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ನಮ್ಮ ವಿರುದ್ಧ ಛೂ ಬಿಡ್ತಾ ಇರುವಂತಹದನ್ನ ನಾವು ನೋಡಬಹುದು. ಈಗ ಅಮೆರಿಕ ತನ್ನ ಜೊತೆ ಸಪೋರ್ಟ್ಗಿದೆ ಅಂದರೆ ಯಾವಾಗಿಂದ ಈ ಯುದ್ಧದಲ್ಲಿ ಅಮೆರಿಕದ ಕೈವಾಡ ಇದೆ ಅಂತ ಇಲ್ಲ ಅನ್ನೋದನ್ನು ನಾವು ಸಮರ್ಥನೆ ಮಾಡ್ಕೊಂಡು ಬರ್ತಿದ್ದೀವಿ, ಅವತ್ತಿಂದಲೂ ಕೂಡ ಪಾಕಿಸ್ತಾನ ನಮ್ಮ ವಿರುದ್ಧ ಮುಗಿ ಬೀಳ್ತಾನೆ ಇರುವಂತಹದ್ದನ್ನು ನಾವು ನೋಡ್ಬೋದು. ಅಮೆರಿಕ ನಮ್ಮ ವಿರುದ್ಧ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ವಾರ್ಗಳನ್ನ, ಅಂದರೆ ಇಂಡೈರೆಕ್ಟಾಗಿ ಟ್ರೇಡ್ ವಾರ್ ಇರ್ಬೋದು, ಟ್ಯಾಕ್ಸ್ ವಾರ್ ಇರ್ಬೋದು ಮಾಡ್ತಾ ಇರುವಂತಹದ್ದನ್ನು ನಾವು ಇಲ್ಲಿ ನೋಡಬಹುದು. ಎಷ್ಟೇ ಬೇರೆ ರೀಸನ್ ಅಮೆರಿಕ ಕೊಡಬಹುದು, ಬಟ್ ಅಲ್ಟಿಮೇಟ್ಲಿ ದ ರೀಸನ್ ಇಸ್ ಅವರು ಒಂದು ಮಹಾನ್ ನಾಯಕ, ಅವರಿಂದನೇ ನಾವು ಯುದ್ಧ ನಿಲ್ಲಿಸಿದ್ವಿ ಅಂತ ಒಪ್ಕೊಳ್ತಾ ಇಲ್ಲ ಅನ್ನೋದೇ ಈಗ ಕಾರಣ ಅಂತ ನಾವು ಹೇಳ್ಬೋದು. ಜೊತೆಗೆ ಈಗ ರಾಜತಾಂತ್ರಿಕರ ಮೇಲೆ ಒಂದು ವಾರನ್ನು ಶುರು ಮಾಡಿರುವಂಥದ್ದು, ಅಂದರೆ ಅವರಿಗೆ ನೀರನ್ನು ಸರಬರಾಜು ಮಾಡೋದಿರ್ಬೋದು, ಅನಿಲವನ್ನು ಸರಬರಾಜು ಮಾಡ್ಬೋದು, ದಿನಪತ್ರಿಕೆಗಳನ್ನ ಇವನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡಿ ನಮ್ಮ ಒಂದು ಮತ್ತೊಮ್ಮೆ ಭಾರತವನ್ನು ಕೆರಳಿಸ್ತಾ ಇರುವಂಥದ್ದು. ಇವಾಗ ರೀಸೆಂಟಾಗಿ ಅಲ್ಲಿನ ಒಂದು ಜನರಲ್ ಏನಿದ್ದಾನೆ, ಸೇನಾ ಮುಖ್ಯಸ್ಥ ಏನಿದ್ದಾರೆ ಆಸಿಮ್ ಮುನೀರ್, ಅವರು ಕೂಡ ಭಾರತದ ವಿರುದ್ಧ ಒಂದು ಗೊಡ್ಡು ಬೆದರಿಕೆಯನ್ನು ಹಾಕಿದ್ರು. ನಾವು ಪರಮಾಣು ವಾರನ ಮಾಡ್ತೀವಿ, ನ್ಯೂಕ್ಲಿಯರ್ ಇದೆ ನಮ್ಮ ಹತ್ರ, ನ್ಯೂಕ್ಲಿಯರ್ ವಾರನ ಮಾಡ್ತೀವಿ, ನಮ್ಮ ಜೊತೆಗೆ ಒಂದು ಅರ್ಧ ಜಗತ್ತನ್ನು ನಾವು ಮುಳುಗಿಸ್ತೀವಿ ಅಂತ ಬೇರೆ ಹೇಳಿದರು ಹೇಳಿಕೆಗಳನ್ನ. ಇದೆಲ್ಲದನ್ನು ನಾವು ನೋಡಿದ್ರೆ ಅವ್ರ ಹಿಂದೆ ಅಮೆರಿಕ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಇದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಈ ರೀತಿ ಆಡ್ತಾ ಇರುವಂತಹದ್ದು. ಬಟ್ ಯಾವಾಗ ಟ್ಯಾಕ್ಸ್ ಸಮರ ಆಯಿತೋ ಭಾರತ ಏನೂ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಈವಾಗ ಭಾರತ ಇದಕ್ಕೆ ಪ್ರತ್ಯುತ್ತರ ಕೊಡುತ್ತೆ. ಇಲ್ಲಿ ಪಾಕಿಸ್ತಾನ ರಾಯಭಾರಿಗಳಿದ್ದಾರೆ, ರಾಜತಾಂತ್ರಿಕರಿದ್ದಾರೆ, ಅವರ ವಿರುದ್ಧ ಆ್ಯಕ್ಷನನ್ನು ಭಾರತ ತಗೊಳ್ಳುತ್ತೆ. ಅವರ ವಿರುದ್ಧ ಇವಾಗಿನ ಒಂದು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಪಾಕಿಸ್ತಾನಕ್ಕೆ ಭಾರತ ಈ ಸಲ ಬಿಸಿ ಮುಟ್ಟಿಸುವಂತಹ ಅವಶ್ಯಕತೆ ತುಂಬ ಇರುವಂತಹದ್ದು. ಇಲ್ಲ ಅಂತಂದರೆ ಪಾಕಿಸ್ತಾನ ಮತ್ತೆ ತನ್ನ ಅಭಿವೃದ್ಧಿನೂ ನೋಡೋದಿಲ್ಲ, ಭಾರತವನ್ನು ಕೆಣಕ್ತಲೇ ಇರುತ್ತೆ, ಭಾರತದ ಅಭಿವೃದ್ಧಿಯನ್ನು ಕೂಡ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಭಾರತದ ಒಂದು ಡೆವಲಪ್ಮೆಂಟನ್ನು ನೋಡೋದಕ್ಕೆ ಬಯಸ್ತಾ ಇರುವಂತಹ ಒಂದು 2-3 ದೇಶಗಳಂತಾನೆ, ಅದು ಪಾಕಿಸ್ತಾನ ಇರ್ಬೋದು, ಪ್ರೆಸೆಂಟ್ ಇವಾಗ ಅಮೆರಿಕ ಕೂಡ ಅದೇ ಒಂದು ಲಿಸ್ಟಲ್ಲಿ ಇದೆ ಅನ್ನಿಸ್ತಿದೆ, ಜೊತೆಗೆ ಚೀನಾ. ಸೊ ಎಲ್ಲೋ ಒಂದು ಕಡೆ ಭಾರತದ ಡೆವಲಪ್ಮೆಂಟನ್ನು ಸ್ಟಾಪ್ ಮಾಡೋದಕ್ಕೆ ಆಗಾಗ ಈ ರೀತಿ ಕುತಂತ್ರಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ಇವಾಗ ಪಾಕಿಸ್ತಾನದ ವಿರುದ್ಧ ಭಾರತ ಕ್ರಮ ತೆಗೆದುಕೊಳ್ಬಹುದು, ಜೊತೆಗೆ ಅಮೆರಿಕದ ವಿರುದ್ಧವೂ ಕೂಡ ಭಾರತ ಒಂದು ದೊಡ್ಡ ಕ್ರಮವನ್ನು, ಒಂದು ದೊಡ್ಡ ಸ್ಟೆಪ್ಪನ್ನು ಇಡಬೇಕಾಗಿರುವಂತಹ ಒಂದು ಅವಶ್ಯಕತೆ ಈಗ ಖಂಡಿತವಾಗ್ಲೂ ಇರುವಂತಹದ್ದು. ಮುಂದಿನ ದಿನಗಳಲ್ಲಿ ಭಾರತ ಅಮೆರಿಕಾಗೆ ಹಾಗೂ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.